ಹಾಯ್ ಎಲ್ಲರಿಗೂ, ಹೇಗಿದ್ದೀರಿ ಎಲ್ಲರೂ? ಎಂತ ಗೊತ್ತುಂಟಾ, ಇವತ್ತು ತುಂಬಾ ಸುಲಭವಾಗಿ ಸಾಂಪ್ರದಾಯಿಕ ಶೈಲಿಯಲ್ಲಿ ಏಡಿ ಸಾರು ಮಾಡುವ. ಇದರಲ್ಲಿ 1.5 kg ಉಂಟು ಆಯ್ತಾ. ಕ್ಲೀನ್ ಮಾಡಿ ಆದ್ಮೇಲೆ ಎಷ್ಟು ಸಿಗ್ತದೆ ಅಂತ ತೋರಿಸ್ತೇನೆ. ಇಲ್ಲಿ ಅಮ್ಮ ಕ್ರ್ಯಾಬ್ ಕ್ಲೀನ್ ಮಾಡ್ತಾ ಇದ್ದಾರೆ. ಕ್ರ್ಯಾಬ್ ಹೇಗೆ ಕ್ಲೀನ್ ಮಾಡುದು ಅಂತ ಇಲ್ಲಿ ನೋಡಿ. ಗೊತ್ತಿಲ್ಲದವರಿಗೆ ಗೊತ್ತಾಗ್ಲಿ ಅಂತ ಅಷ್ಟೇ. ಮತ್ತೆ ಏಡಿ ಸಾರು ಮಾಡುವಾಗೆಲ್ಲ ಎಣ್ಣೆಯಲ್ಲಿ ಒಗ್ಗರಣೆ ಹಾಕ್ಲಿಕ್ಕಿಲ್ಲ. ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ರುಂಟಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಕ್ರ್ಯಾಬ್ ತರುವಾಗ 1.5 kg ಇತ್ತು. ಈಗ ನೋಡಿ ಕ್ಲೀನಿಂಗ್ ಎಲ್ಲ ಆದ್ಮೇಲೆ ಇಷ್ಟು ಸಿಕ್ಕಿದೆ. ಓಕೆ, ಈಗ ಇದಕ್ಕೆ ಮಸಾಲ ತೆಗೆಯುವ. 2 ಟೇಬಲ್ ಸ್ಪೂನ್ ಕೊತ್ತಂಬರಿ, 1 ಚಮಚ ಜೀರಿಗೆ, 1 ಚಮಚ ಅರಿಶಿಣ, 10 ಮೆಂತ್ಯ ಕಾಳು, 5 ಎಸಳು ಬೆಳ್ಳುಳ್ಳಿ, ಸಣ್ಣ ನಿಂಬೆ ಗಾತ್ರದಷ್ಟು ಹುಣಸೆ ಹಣ್ಣು, ಮತ್ತೆ ಸ್ವಲ್ಪ ಇಂಗು, 15ರಿಂದ 20 ಕೆಂಪು ಮೆಣಸು ತಗೊಂಡಿದ್ದೇನೆ, 1 ತೆಂಗಿನಕಾಯಿ ತುರಿ. ಓಕೆ, ಈಗ ಗ್ರೈಂಡರಿಗೆ ಮಸಾಲವನ್ನು ಹಾಕುವ. ಸ್ವಲ್ಪ ಮೆಣಸು ಕೂಡ ಹಾಕ್ತಾ ಇದ್ದೇನೆ. ಈಗ ತೆಂಗಿನಕಾಯಿ ತುರಿ ಹಾಕ್ತಾ ಇದ್ದೇನೆ. ಮಸಾಲೆ ಈಗ ಒಳ್ಳೆದ್ರಲ್ಲಿ ಗ್ರೈಂಡ್ ಆಗಬೇಕು. ಇಲ್ಲಿ ನಾನು 1 ನೀರುಳ್ಳಿ, 2 ಕಾಯಿ ಮೆಣಸು, ಮತ್ತೆ ಗಾರ್ನಿಶಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಮೊದಲೇ ಹೇಳಿದಾಗೆ ಒಗ್ಗರಣೆ ಎಲ್ಲ ಹಾಕ್ಲಿಕ್ಕಿಲ್ಲ. ಮತ್ತೆಂತ ಗೊತ್ತುಂಟ, ಕ್ರ್ಯಾಬ್ ಪದಾರ್ಥ ಎಲ್ಲ ಮಣ್ಣಿನ ಪಾತ್ರೆಯಲ್ಲಿ ಮಾಡಿದ್ರೆ ರುಚಿಯಾಗುದು. ಕ್ಲೀನ್ ಮಾಡಿದೆಲ್ಲ ಕ್ರ್ಯಾಬ್ ಅನ್ನು ಮಣ್ಣಿನ ಪಾತ್ರೆಗೆ ಹಾಕಿ ಆಯ್ತು. ಈಗ ಇದರ ಒಟ್ಟಿಗೆಯೇ ಕಾಯಿ ಮೆಣಸು ಮತ್ತೆ ನೀರುಳ್ಳಿ ಕೂಡ ಹಾಕ್ತಾ ಇದ್ದೇನೆ. ಮತ್ತೆ ಸ್ವಲ್ಪ ನೀರು ಕೂಡ ಆಡ್ ಮಾಡ್ತಾ ಇದ್ದೇನೆ, 1.5 ಗ್ಲಾಸ್ ಅಷ್ಟು. ಇನ್ನು ಇದನ್ನು ಬೇಯಲಿಕ್ಕೆ ಬಿಡಬೇಕು. ಈಗೊಂದು ಪ್ಲೇಟ್ ಮುಚ್ತಾ ಇದ್ದೇನೆ, ಸ್ವಲ್ಪ ಹೊತ್ತು ಬೇಯಲಿ. ಈಗ ನೋಡಿ, 15 ನಿಮಿಷ ಆಗಿದೆ. ಇದು ರುಚಿಗೆ ಬೇಕಾದಷ್ಟು ಉಪ್ಪು ಕೂಡ ಹಾಕ್ತಾ ಇದ್ದೇನೆ. ಇಲ್ಲಿ ಮಸಾಲ ಕೂಡ ರೆಡಿ ಉಂಟು, ಗ್ರೈಂಡ್ ಮಾಡಿ ಆಗಿದೆ. ಇನ್ನು ಈ ಮಸಾಲವನ್ನು ಇದಕ್ಕೆ ಹಾಕುವ. ಇದು ಪದಾರ್ಥ ಎಷ್ಟು ತೆಳು ಬೇಕು ಅಂತೇಳಿ ನೋಡಿಕೊಂಡು ಮಾಡಿದ್ರೆ ಆಯ್ತು. ಇವತ್ತು ಸಾರು ನಾವು ಸ್ವಲ್ಪ ತೆಳು ಮಾಡ್ತಾ ಇದ್ದೇವೆ. ತಿಂಡಿ ಇದ್ರೆ ತಿನ್ಲಿಕ್ಕೆ ಬೇಕಾಗ್ತದಲ್ವಾ, ಹಾಗೆ. ಪದಾರ್ಥ ಈಗ ಕುದಿ ಬರ್ಲಿಕ್ಕೆ ಶುರುವಾಯಿತು. 10 ನಿಮಿಷ ಕುದಿಸಿದ ಮೇಲೆ ಏಡಿ ಸಾರು ರೆಡಿ ಆಗ್ತದೆ. ಈಗ ಲಾಸ್ಟಿಗೆ ನಾನು ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೇನೆ. ಇನ್ನು ಒಂದು ಬೌಲ್ಗೆ ನಾವು ಸರ್ವ್ ಮಾಡುವ. ತುಂಬಾ ಸುಲಭವಾಗಿ ನಾನು ಕ್ರ್ಯಾಬ್ ಸಾರು ಮಾಡಿ ತೋರಿಸಿದ್ದೇನೆ. ನೀವು ಕೂಡ ಈ ರೆಸಿಪಿ ಒಮ್ಮೆ ಟ್ರೈ ಮಾಡಿ. ಮತ್ತೆ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಆಯ್ತಾ. ಸಿಗ್ತೇನೆ ಹೊಸ ವಿಡಿಯೋದಲ್ಲಿ. ಥ್ಯಾಂಕ್ ಯು, ಬಾಯ್.